ಇವರು ಅಷ್ಟು ಪವರ್ಫುಲ್ ಆಗಿ ಪಕ್ಷಗಳನ್ನ ಕಂಟ್ರೋಲ್ ಮಾಡುವಷ್ಟು, ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡುವಷ್ಟು ಬೆಳೆದಿದ್ದಾರೆ. ಸೊ ಈ ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಮುಂದಿನ ಟಿಕೆಟ್ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ ಕೂಡ ಆ ಕುಟುಂಬದವರಿಗೆ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಾಗೂ ನನ್ನ ಒಂದು ನೀವು ಆಗ್ರಹ ಅಂತಲೂ ಕೂಡ ಹೇಳ್ಬೋದು. ಮತ್ತೆ ಆ ಕುಟುಂಬಕ್ಕೆ ಕೊಟ್ಟದ್ದು ಆದಲ್ಲಿ ಏನಾಗ್ತದೆ, ಈ ದರ್ಪ ದುರಹಂಕಾರ, ಈ ಕ್ಷೇತ್ರದ ಮೇಲಿರೋ ಒಂದು ಕಂಟ್ರೋಲು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ದಾವಣಗೆರೆ ಜನ ವಾಟ್ ದೇ ಡಿಸರ್ವ್, ಅವರಿಗೆ ಏನು ಸಿಗಬೇಕು ಅದು ಸಿಗೋ ಸಾಧ್ಯತೆ ಭಾಳ ಕಡಿಮೆ ಆಗ್ತಾ ಹೋಗುತ್ತೆ. ಸಿಗೋಕ್ಕೆ ಚಾನ್ಸೇ ಇಲ್ಲ ಮತ್ತೆ ಬಂದ. ಯಾಕಂತಂದರೆ ಅವ್ರಿಗೆ ಇವತ್ತು ಅಧಿಕಾರ ಬೇಕಾಗಿರೋದು ಒಂದು ಬಿಸ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೆ, ಬಿಸ್ನೆಸ್ನ ಬೆಳೆಸ್ಕೊಳ್ಳೋದಕ್ಕೆ, ಆ ಬಿಸ್ನೆಸ್ ಇಂಟ್ರೆಸ್ಟ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಇವರು ಅಷ್ಟು ಪವರ್ಫುಲ್ಲಾಗಿ ಪಕ್ಷಗಳನ್ನ ಕಂಟ್ರೋಲ್ ಮಾಡುವಷ್ಟು, ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡುವಷ್ಟು ಬೆಳೆದಿದ್ದಾರೆ. ಸೊ ಈ ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಮುಂದಿನ ಟಿಕೆಟ್ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ ಕೂಡ ಆ ಕುಟುಂಬದವರಿಗೆ ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಾಗೂ ನನ್ನ ಒಂದು ನೀವು ಆಗ್ರಹ ಅಂತಲೂ ಕೂಡ ಹೇಳ್ಬೋದು. ಮತ್ತೆ ಆ ಕುಟುಂಬಕ್ಕೆ ಕೊಟ್ಟದ್ದು ಆದಲ್ಲಿ ಏನಾಗ್ತದೆ, ಈ ದರ್ಪ ದುರಹಂಕಾರ, ಈ ಕ್ಷೇತ್ರದ ಮೇಲಿರೋ ಒಂದು ಕಂಟ್ರೋಲು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ದಾವಣಗೆರೆ ಜನ ವಾಟ್ ದೇ ಡಿಸರ್ವ್, ಅವರಿಗೆ ಏನು ಸಿಗಬೇಕು ಅದು ಸಿಗೋ ಸಾಧ್ಯತೆ ಭಾಳ ಕಡಿಮೆ ಆಗ್ತಾ ಹೋಗುತ್ತೆ. ಸಿಗೋಕ್ಕೆ ಚಾನ್ಸೇ ಇಲ್ಲ ಮತ್ತೆ ಬಂದ. ಯಾಕಂತಂದರೆ ಅವ್ರಿಗೆ ಇವತ್ತು ಅಧಿಕಾರ ಬೇಕಾಗಿರೋದು ಒಂದು ಬಿಸ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೆ, ಬಿಸ್ನೆಸ್ನ ಬೆಳೆಸ್ಕೊಳ್ಳೋದಕ್ಕೆ, ಆ ಬಿಸ್ನೆಸ್ ಇಂಟ್ರೆಸ್ಟ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ.